ಮೂಲತಃ ಏಳಿಗೆ ಆಗಿರೋರು ಅಶ್ಲೀಲ ಮಾತುಗಳು ಮಾತಾಡಲ್ಲ, ಅಶ್ಲೀಲ ಮುದ್ರೆಗಳನ್ನು ತೋರಿಸಲ್ಲ, ಅಶ್ಲೀಲ ವರ್ತನೆಗಳನ್ನು ಮಾಡಲ್ಲ. ಯಾಕೆ ಅಂದರೆ ಅವ್ರು ಏಳಿಗೆ ಕಡೆ ಹೋಗ್ತಿರ್ತಾರೆ. ಯಾರು ಈ ಜೀವನದ ಜಂಜಾಟದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಪಾಪ ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ ಕಂಪ್ಲೀಟ್ಲಿ, ಆದರೂ ಆ ತಪ್ಪು ಮಾರ್ಗನ ಹಿಡ್ಕೊಂಡಿರ್ತಾರೆ ನೋಡಿ. ಒಂದ್ಸರಿ ಆ ಮಾರ್ಗದಲ್ಲಿ ಹೋಗ್ಬಿಟ್ರೆ ಅದೇ ಅಲ್ಲ, ಅದರಲ್ಲೇ ಇಂಪ್ರೂವ್ ಆಗ್ಬಿಡ್ತಾರೆ ಅವರು. ಈ ಪಿಯರ್ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಪಿಯರ್ ಪ್ರೆಷರ್ ಅಂತ ಹೇಳ್ತಾ, ಪಿಯರ್ಸ್ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಮಕ್ಳಿಗೆ ಏನಾಗುತ್ತೆ, ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ವಿಷಯ ಇನ್ನೊಬ್ಬರಿಂದ ಕಲ್ತಿರ್ತಾರೆ, ಆ ಮಗು ಇನ್ಯಾರನ್ನೋ ನೋಡು ಕೆಟ್ಟ ಅಶ್ಲೀಲ ವಿಷಯಗಳನ್ನು ಕಲ್ತಿರುತ್ತೆ. ಅದು ಏನು ಮಾಡುತ್ತೆ, ಆ ಮುದ್ರೆಗಳನ್ನು ತೋರಿಸುತ್ತೆ. ಅದು ಯಾವ ವಿಷಯಕ್ಕೆ ಹೋಗುತ್ತೆ ಅಂದರೆ ಮಕ್ಕಳು ಪರಸ್ಪರ ಅಲ್ಲ, ಶಿಕ್ಷಕರಿಗೆ, ತಂದೆ ತಾಯರಿಗೆ, ದೊಡ್ಡವ್ರಿಗೆ, ರೋಡಲ್ಲಿ ಹೋಗೋರಿಗೆ. ಅದು ಏನಾಗುತ್ತೆ, ಕೆಲವೊಂದು ಮುದ್ರೆಗಳು ಅದು ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡುತ್ತೆ. ಅದರಿಂದ ಇವ್ರಿಗೆ ಏಳಿಗೆ ಆಗಲ್ಲ, ಇನ್ನೂ ಕೆಳಗಡೆ ಬೀಳ್ತಾರೆ. ಅದರಿಂದ ಅದನ್ನು ದಯವಿಟ್ಟು ಮಾಡಬಾರ್ದು ಮಕ್ಕಳು ಅಂತ ಅದೊಂದು